Hello dear students, welcome to QT class. Today's topic is importance of statistics in different fields. ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ನಮಗೆ ಬೇರೆ ಬೇರೆ ಫೀಲ್ಡಲ್ಲಿ ಸ್ಟ್ಯಾಟಿಸ್ಟಿಕ್ಸಿನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದು. ಸೊ statistics plays a vital role in every fields of human activity. Statistics has important role in determining the existing position of per capita income, unemployment, population growth rates, housing, schooling, medical facilities, etc. in a country. Now, statistics holds a central position in almost every field like industry, commerce, trade, physics, chemistry, economics, mathematics, etc. So, application of statistics is very wide. Now, we discuss some important fields in the which statistics is commonly applied. So, first one is business. Statistics plays an important role in business. A successful businessman must be very quick and accurate in decision making. He knows that what his customer wants. He should therefore know what to produce and sell and in what quantities. Statistics helps businessman to plan production according to the taste of the customers. The quality of the products can also be checked more efficiently by using statistical method. So, all the activities of the businessman based on statistical information, he can make correct decisions about the location of business marketing of the products, financial resources, etc. ಸೊ ಇವತ್ತಿನ ದಿನಗಳಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಎಲ್ಲ ಫೀಲ್ಡಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ವೆರಿ ವಿಟಲ್ ರೋಲ್ ಇನ್ ದಿ ಎವ್ರಿ ಫೀಲ್ಡ್ ಅಂತ ಹೇಳ್ತೀವಿ, ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನೋಡ್ತೀವಿ. ಅದರಲ್ಲಿ ನಮಗೆ ಬಿಸ್ನೆಸ್ ಅಂತಕ್ಕಂಥದ್ದು ಕೂಡ ಒಂದಾಗಿರುತ್ತೆ. ಈ ಒಂದು ಬಿಸ್ನೆಸ್ನಲ್ಲಿ ಕೂಡ ಈ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನು ಈ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತಿಳ್ಕೊಳ್ಳೋದ್ರಿಂದ ಈಸಿಯಾಗಿ ಡಿಸಿಷನ್ನ ತೊಗೊಳ್ಳೋದಕ್ಕೆ ಮತ್ತು ಅಕ್ಯುರೇಟಾಗಿ ಡಿಸಿಷನ್ನ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಬಿಸ್ನೆಸ್ ಮ್ಯಾನು ಕಸ್ಟಮರ್ಸ್ ವಾಂಟ್ಸ್ ಏನಿದ್ದಾವೆ, ಅವರ ಬೇಡಿಕೆಗಳು ಏನಿದ್ದಾವೆ, ಅವ್ರಿಗೆ ಏನನ್ನು ಕೊಡಬೇಕು ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ ಬೇಸ್ ಮೇಲೆ ತಿಳ್ಕೊಳ್ತಾ ಬರ್ತಾನೆ. ವಾಟ್ ಈ ವಾಂಟ್ಸ್, ಕಸ್ಟಮರ್ಸ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ಕ್ವಾಲಿಟಿ ಆಫ್ ಗುಡ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಕಸ್ಟಮರ್ಸ್ ಟೇಸ್ಟ್ ಏನಿದೆ, ಅವ್ರಿಗೆ ಏನನ್ನು ನಾವು ಕೊಡಬೇಕು ಅನ್ನೋದನ್ನು ತಿಳ್ಕೊಂಬಿಟ್ಟು ಆ ಪ್ರಕಾರವಾಗಿ ಅವನು ಒಂದು ಪ್ರಾಡಕ್ಟ್ಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾನೆ ಅಥವಾ ಅವನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬರ್ತಾನೆ. ಇದರಿಂದಾಗಿ ಅವನಿಗೆ ಎಲ್ಲ ರೀತಿಯ ಆ್ಯಕ್ಟಿವಿಟೀಸನ್ನು ತೊಗೊಳ್ಳೋದಕ್ಕೆ ಮಾಡೋದಕ್ಕೆ ಕೂಡ ಈಸಿಯಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ಸ್ಟ್ಯಾಟಿಸ್ಟಿಕ್ ಬೇಸ್ ಮೇಲೆ ಅವನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಆ ಒಂದು ಕಸ್ಟಮರ್ಸ್ ವಾಂಟ್ಸನ್ನು ಫುಲ್ಫಿಲ್ ಮಾಡೋದ್ರ ಮುಖಾಂತರ ಬಿಸ್ನೆಸ್ನಲ್ಲಿ ಕೂಡ ಒಳ್ಳೆ ಅರ್ನಿಂಗ್ಸನ್ನು ತೊಗೊಳ್ತಾ ಹೋಗ್ತಾರೆ. ಸೊ ಹಾಗೆ ಬಿಸ್ನೆಸ್ನಲ್ಲಿ ಅದರ್ ಡಿಸಿಷನ್ಸ್ ತೊಗೊಳ್ಳೋದಕ್ಕೂ ಕೂಡ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಫೀಲ್ಡ್ ಈಸ್ ಎಕನಾಮಿಕ್ಸ್. Statistics plays an important role in economics. Economics largely depends upon the statistics. National income accounts are multi-purpose indicators for the economists and administrators. Statistical methods are used for preparation of these accounts. In economics, research statistical methods are used for collecting and analyzing the data and testing hypotheses. The relationship between supply and demand is studied by statistical method. The import and export, the inflation rate, the per capita incomes are the problems which require good knowledge of the statistics. So, ಈ ಸ್ಟ್ಯಾಟಿಸ್ಟಿಕ್ ಅಂತಕ್ಕಂಥದ್ದು ಎಕನಾಮಿಕ್ಸ್ ಫೀಲ್ಡಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾ ಇರ್ತದೆ. ಈ ಎಕನಾಮಿಕ್ಸ್ ಅಂತಕ್ಕಂಥದ್ದು
ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಸ್ಟಡಿ ಮಾಡಬೇಕಾಗಿತ್ತು ಅಂದರೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟನ್ನು ಸ್ಟಡಿ ಮಾಡಬೇಕಾಗಿತ್ತು ಅಂದರೆ, ಹಾಗೆ ಇನ್ಫ್ಲೇಷನ್ಸ್ ರೇಟನ್ನು ನೋಡಬೇಕಾಗಿತ್ತು ಅಂದರೆ, ಪರ್ ಕ್ಯಾಪಿಟಲ್ ಇನ್ಕಮ್ಸನ್ನು ನೋಡಬೇಕಾಗಿತ್ತು ಅಂದರೆ, ಇವೆಲ್ಲವನ್ನು ನಾವು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನಲ್ಲಿ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಅದರ ಬಗ್ಗೆ ನಾವು ಈಸಿಯಾಗಿ ತಿಳ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಎಕನಾಮಿಕ್ಸ್ಗೂ ಮತ್ತು ಅಡ್ಮಿನಿಸ್ಟ್ರೇಟರ್ ರಿಲೇಟೆಡು ಮಲ್ಟಿಪರ್ಪೋಸಲ್ಲಿ ನಾವು ಈ ಒಂದು ಸ್ಟಾಟ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಬರೀ ನಮ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಷ್ಟೇ ಅಲ್ಲದೆ, ಡಿಸಿಷನ್ ತೊಗೊಳ್ಳೋದನ್ನು ಅಷ್ಟೇ ಅಲ್ಲದೆ, ಬೇರೆ ಬೇರೆ ರೀತಿಯ ಡಿಸಿಷನ್ನ ಬೇರೆ ಬೇರೆ ರೀತಿಯ ನಾವು ಒಂದಿಷ್ಟು ಯಾವುದಾದ್ರೂ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರೋದಕ್ಕೂ ಕೂಡ ನಮಗೆ ಈ ಇನ್ಫಾರ್ಮೇಷನನ್ನು ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ನೋಡ್ಬೋದು. ದ ನೆಕ್ಸ್ಟ್ ಫೀಲ್ಡ್ ಈಸ್ ಮ್ಯಾಥಮೆಟಿಕ್ಸ್. Statistics is a branch of applied mathematics. The large number of statistical methods like probability, averages, dispersions, estimations, etc. is used in mathematics, and different techniques of pure mathematics like integration, differentiation and algebras used in statistics. So ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು ಮತ್ತು ಈ ಒಂದು ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ರೋಲ್ಸ್ ಆಗಿದ್ದಾವೆ. ಒಂದರಲ್ಲಿ ಒಂದನ್ನು ನಾವು ಯೂಸ್ ಮಾಡ್ತಾನೆ ಬರ್ತೀವಿ. ಈಗ ನಾವು ನೋಡಬೇಕಾಗಿತ್ತು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಕ್ಕಂಥ ಲಾರ್ಜ್ ನಂಬರ್ ಆಫ್ ಮೆಥಡ್ಸ್, ಫಾರ್ ಎಕ್ಸಾಂಪಲು ಪ್ರೊಬಾಬಿಲಿಟಿ ಆಗಿರ್ಬೋದು, ಎವರೇಜಸ್ ಆಗಿರ್ಬೋದು, ಡಿಸ್ಪರ್ಷನ್ಸ್ ಆಗಿರ್ಬೋದು, ಎಸ್ಟಿಮೇಷನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಹಾಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ನಿಕ್ಸ್ ಆಗಿರ್ತಕ್ಕಂಥ ಇಂಟಿಗ್ರೇಷನ್ಸು, ಆಮೇಲೆ ಡಿಫ್ರೆನ್ಷಿಯೇಷನ್ಸು, ಆಲ್ಜಿಬ್ರಿಕ್ ಮೆಥಡ್ಸನ್ನು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಹೀಗಾಗಿ ಅವೆರಡೂ ಕೂಡ ಒಂದರಲ್ಲೊಂದು ಇಂಪಾರ್ಟೆಂಟ್ ಪಾತ್ರವನ್ನು ನಿರ್ವಹಿಸ್ತಾ ಬರ್ತಾ ಇದೆ. ನಾವು ಕಂಪ್ಲೀಟ್ ಮ್ಯಾಥಮೆಟಿಕ್ಸನ್ನು ಕಲಿಬೇಕಾಗಿತ್ತಂದರೆ ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ಇನ್ಕ್ಲೂಡ್ ಆಗಿ ಕಲಿತೀವಿ. ಯಾವಾಗ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನಾಲೆಜ್ ಇರುತ್ತೋ ಆವಾಗ ನಾವು ಅದ್ರ ಜೊತೆಗೆ ಚೆನ್ನಾಗಿರುವಂಥ ಮ್ಯಾಥಮೆಟಿಕ್ಸ್ ನಾಲೆಜನ್ನು ಕೂಡ ಪಡಿಬೋದು ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಫೀಲ್ಡ್ ಈಸ್ ಬ್ಯಾಂಕಿಂಗ್. ಇನ್ ಬ್ಯಾಂಕಿಂಗ್, ಸ್ಟ್ಯಾಟಿಸ್ಟಿಕ್ಸ್ plays an important role. The bank make use of statistics for a number of purposes. The banks work on the principle that all the people who deposit their money with the bank do not withdraw it at the same time. The bank earns profits out of these deposits by lending to others on interest. The bankers use statistical approaches based on profitability to estimate the numbers of depositors and their claims for a certain day. ಇಂದಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಸೊ ಅದರ ಸಾಕಷ್ಟು ಬ್ಯಾಂಕುಗಳು ಈ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಯೂಸ್ ಮಾಡ್ಕೊಳ್ತಾ ಇದೆ, ಮಲ್ಟಿಪರ್ಪೋಸಸ್ಗೆ ಯೂಸ್ ಮಾಡ್ತಾ ಇದೆ. ಬರೀ ಒಂದಂತಲ್ಲ, ಸಾಕಷ್ಟು ಒಂದು ಕಾರ್ಯಗಳಿಗೆ ಈ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾ ಇದೆ. ನಾವು ಅದರಲ್ಲಿ ಒಂದನ್ನು ನೋಡಬೇಕಾಗಿತ್ತು ಅಂತಂದರೆ, ಈಗ ಬ್ಯಾಂಕ್ ಅಂತಕ್ಕಂಥದ್ದು ಅಲ್ಲಿಯ ಒಂದು ಪ್ರಿನ್ಸಿಪಲ್ಸು, ರೂಲ್ಸ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಬರುತ್ತೆ. ಈಗ ಬ್ಯಾಂಕಲ್ಲಿ ಎಟ್ ಅ ಟೈಮ್ಗೆ ಸಾಕಷ್ಟು ಜನ ಡೆಪಾಸಿಟನ್ನು ಮಾಡ್ತಾ ಬರ್ತೀವಿ. ಹಾಗೆ ಬ್ಯಾಂಕಲ್ಲಿ ಡೆಪಾಸಿಟನ್ನು ಕಂಟಿನ್ಯೂಷನ್ ಎಲ್ಲರೂ ಮಾಡ್ತಾನೆ ಇರ್ತೀವಿ. ಆದರೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರ್ತಕ್ಕಂಥ ಎಲ್ಲ ಕಸ್ಟಮರ್ಸು ಒಂದೇ ಟೈಮಿಗೆ ವಿತ್ಡ್ರಾ ಮಾಡೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ಡೆಪಾಸಿಟ್ ಆಗಿರ್ತಕ್ಕಂಥ ಅಮೌಂಟ್ಸನ್ನು ಬ್ಯಾಂಕು ಮತ್ತೊಂದು ಕಡೆಗೆ ಅಥವಾ ಮತ್ತೊಬ್ಬರಿಗೆ ಸಾಲವನ್ನು ಕೊಡೋದ್ರ ಮುಖಾಂತರ, ಆನ್ ದ ಬೇಸಿಸ್ ಆಫ್ ಇಂಟ್ರೆಸ್ಟ್ ಅವರು ಲೋನನ್ನು ಕೊಡೋದ್ರ ಮುಖಾಂತರ ಪ್ರಾಫಿಟ್ಸನ್ನು ಅರ್ನ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಎಲ್ಲ ರೀತಿಯ ಅವರು ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗಿತ್ತು ಅಂದರೆ, ಅಥವಾ ಈ ರೀತಿಯ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿತ್ತು ಅಂದರೆ ಅದರಲ್ಲಿ ಅವರು ಈ ಒಂದು ಮೆಥಡ್ಸನ್ನು ಯೂಸ್ ಮಾಡ್ತಾ ಬರ್ತಾರೆ. ದ ಬ್ಯಾಂಕರ್ಸ್ ಯೂಸ್ ಸ್ಟ್ಯಾಟಿಸ್ಟಿಕಲ್ ಅಪ್ರೋಚಸ್ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಟು ಎಸ್ಟಿಮೇಟ್ ದಿ ನಂಬರ್ ಆಫ್ ಡೆಪಾಸಿಟರ್ಸ್ ಆ್ಯಂಡ್ ದೇರ್ಸ್ ಕ್ಲೇಮ್ಸ್ ಫಾರ್ ಎ ಸರ್ಟನ್ ಡೇ. ಅವರು ಈ ಒಂದು ಎಷ್ಟು ಡೆಪಾಸಿಟರ್ಸ್ ಇದ್ದಾರೆ, ಅವ್ರಿಗೆ ಸರ್ಟನ್ ಡೇಸ್ನಲ್ಲಿ ನಾವು ಎಷ್ಟು ಕ್ಲೇಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇನ್ಫಾರ್ಮೇಷನ್ನ ಟೆಕ್ನಿಕ್ಸನ್ನು ಸ್ಟ್ಯಾಟಿಸ್ಟಿಕಲ್ ಬೇಸ್ ಮೇಲೆ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಬೇಸ್ ಮೇಲೆ ಅವರು ತಮ್ಮ ವರ್ಕನ್ನು ಮಾಡ್ತಾ ಬರ್ತಾರೆ. ಜೊತೆಗೆ ಪ್ರಾಫಿಟಬಿಲಿಟಿ ಬೇಸ್ ಮೇಲೆ ಅವರು ತಮ್ಮ ಬ್ಯಾಂಕ್ಸನ್ನು ವರ್ಕನ್ನು ಮಾಡ್ತಾ ಬರ್ತಾರೆ. ಈ ರೀತಿಯಾಗಿ ಬ್ಯಾಂಕಲ್ಲಿ ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಯೂಸ್ ಮಾಡ್ತಾ ಬರ್ತಿದ್ದೀವಿ. ದ ನೆಕ್ಸ್ಟ್ ಫೀಲ್ಡ್ ಇನ್ ಸ್ಟೇಟ್ ಮ್ಯಾನೇಜ್ಮೆಂಟ್. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಎ ಕಂಟ್ರಿ. ಡಿಫ್ರೆಂಟ್ ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್ ಆರ್ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕ್ಸ್.
Statistical data are now widely used in taking all administrative decisions. Suppose if the government wants to revise the pay scales of employees in view of an increase in the living cost, statistical methods will be used to determine the rise in the cost of living. Preparation of federal and provincial government budgets mainly depends upon statistics because it helps in estimating and expected expenditures and revenue from different sources. So, statistics are the eyes of administration of the state. ಇಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತೊಗೊಳ್ಳೋದಕ್ಕೂ ಕೂಡ ಅಥವಾ ಸ್ಟೇಟ್ ಗೌರ್ಮೆಂಟ್ ಮ್ಯಾನೇಜ್ಮೆಂಟಿಗೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ತುಂಬಾ ಎಸೆನ್ಷಿಯಲ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಪ್ರತಿಯೊಂದು ಕಂಟ್ರಿಗೂ ಕೂಡ ಎಸೆನ್ಷಿಯಲ್ ಆಗಿದೆ ಅಂತ ಹೇಳ್ಬೋದು. ಈಗ ಗೌರ್ಮೆಂಟ್ ಡಿಫ್ರೆಂಟ್ ಪಾಲಿಸೀಸನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾವೆ ಅಂತಂದರೆ ಅದು ಆನ್ ದ ಬೇಸಿಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಜೊತೆಗೆ ಫಾರ್ ಎಕ್ಸಾಂಪಲ್ಲು ಇವಾಗೇನಾದರೂ ಗೌರ್ಮೆಂಟು ರಿವೈಸ್ ಪೇ ಸ್ಕೇಲ್ ಮಾಡಬೇಕಾಗಿತ್ತು ಅಂತಂದರೆ ಅದ್ರ ರಿಲೇಟೆಡ್ ಆಗಿ ಮೊದಲು ಲಿವಿಂಗ್ ಆಫ್ ಕಾಸ್ಟನ್ನು ಸ್ಟಡಿ ಮಾಡ್ತಾ ಬರುತ್ತೆ. ಸೊ ಅವರು ಲಿವಿಂಗ್ ಆಫ್ ಕಾಸ್ಟನ್ನು ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ರಿವೈಸ್ ಸ್ಕೇಲ್ ಬಗ್ಗೆನೇ ತಿಳ್ಕೊಂಡು ಆ ಒಂದು ಸ್ಕೇಲನ್ನು ರಿವೈಸ್ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಎಲ್ಲ ಟೆಕ್ನಿಕ್ಸನ್ನು ತಿಳ್ಕೊಬೇಕಾಗಿತ್ತು ಆನ್ ದ ಬೇಸಿಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮಾಡ್ತಾ ಬರ್ತಾರೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಬಜೆಟನ್ನು ಪ್ರಿಪೇರ್ ಮಾಡಬೇಕಾಗಿತ್ತು ಅಂದರೆ ಆ ಬಜೆಟ್ ಮೇನ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಎಷ್ಟು ರೆವೆನ್ಯೂ ಆಗಿದೆ, ಯಾವ್ಯಾವ ಸೋರ್ಸಸ್ನಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಸೊ ಯಾವ ಸೋರ್ಸಸ್ನಲ್ಲಿ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವ ಒಂದು ಫೀಲ್ಡಿಗೆ ಡಿಪಾರ್ಟ್ಮೆಂಟ್ಸ್ಗೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಇನ್ಕಮ್ ಅರ್ನ್ ಆಗುತ್ತೆ, ಡಿಫ್ರೆಂಟ್ ಸೋರ್ಸಸ್ ಅರ್ನಿಂಗ್ಸ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಮಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನ್ಯೂ ಪಾಲಿಸೀಸ್ ಇಂಟ್ರಡ್ಯೂಸ್ ಮಾಡೋಕ್ಕಾಗಿರ್ಬೋದು, ಬಜೆಟನ್ನು ಪ್ರಿಪೇರ್ ಮಾಡೋದಕ್ಕಾಗಿರ್ಬೋದು, ಬೇರೆ ಎಲ್ಲ ರೀತಿಯ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ಸ್ಗೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಐಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಒಂದು ರಾಜ್ಯ ಕಾರ್ಯನಿರ್ವಹಣೆಯ ಕಣ್ಗಳಿದ್ದಾಗೆ ಅಂತ ಕೂಡ ಹೇಳ್ಬೋದು. ಸೊ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ನಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ ತೊಗೊಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಫೀಲ್ಡ್ ಇನ್ ಅಕೌಂಟಿಂಗ್ ಆ್ಯಂಡ್ ಎಡಿಟಿಂಗ್. ಅಕೌಂಟಿಂಗ್ ಈಸ್ ಇಂಪಾಸಿಬಲ್ ವಿತೌಟ್ ಎಕ್ಸಾಕ್ಟ್ನೆಸ್, ಬಟ್ ಫಾರ್ ಡಿಸಿಷನ್ ಮೇಕಿಂಗ್ ಪರ್ಪಸ್ so much precision is not essential because the decision may be taken on the basis of approximations now has statistics. The correction of the values of current assets is made on the basis of the purchasing power of the money or the current value of it. ಇಲ್ಲಿ ಅಕೌಂಟಿಂಗ್ ಅಂತಕ್ಕಂಥದ್ದು ಎಕ್ಸಾಕ್ಟ್ನೆಸ್ ಇಲ್ಲದೆ ಯಾವಾಗೂ ವರ್ಕ್ ಮಾಡಲ್ಲ. ಇಟ್ಸ್ ಇಂಪಾಸಿಬಲ್ ವಿತೌಟ್ ಎಕ್ಸಾಕ್ಟ್ನೆಸ್. ನಮಗಾಗಲೇ ಗೊತ್ತಿರೋ ಹಾಗೆ, ಎಲ್ಲರೂ ಕಾಮರ್ಸ್ ಸ್ಟೂಡೆಂಟ್ ಇರೋದ್ರಿಂದ ನಮಗಾಗಲೇ ಗೊತ್ತಿರೋ ಹಾಗೆ ಅಕೌಂಟ್ ಅಂತಕ್ಕಂಥದ್ದು ಯಾವಾಗಲೂ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬೇಸ್ ಮೇಲೆ ವರ್ಕ್ ಮಾಡ್ತಾ ಬರ್ತೀವಿ. ಬಟ್ ನಮಗೆ ಏನಾದರೂ ಡಿಸಿಷನನ್ನು ತೊಗೋಬೇಕಾಗಿತ್ತು ಅಂತಂದರೆ ಅಲ್ಲಿ ನಮಗೆ is not essential ಆಗಿಲ್ಲ. ಬಿಕಾಸ್ ಡಿಸಿಷನ್ ಮೇ ಬಿ ಟೇಕನ್ ಆನ್ ದ ಬೇಸಿಸ್ ಆಫ್ ಅಪ್ರಾಕ್ಸಿಮೇಷನ್ ಬೇಸ್ ಮೇಲೆ ನಾವು ಒಂದು ಡಿಸಿಷನನ್ನು ತೊಗೊಳ್ತಾ ಇದ್ದೀವಿ ಅಂದರೆ ಆವಾಗ ನಾವು ಆ ರೀತಿಯ ಡಿಸಿಷನ್ ತೊಗೋಬೇಕಾದಾಗ ಈ ಟೆಕ್ನಿಕ್ಸನ್ನು ಸ್ಟ್ಯಾಟಿಸ್ಟಿಕ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಸೊ ದ ಕರೆಕ್ಷನ್ ಆಫ್ ದಿ ವ್ಯಾಲ್ಯೂಸ್ ಆಫ್ ಕರೆಂಟ್ ಅಸೆಟ್ಸ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್ ದಿ ಪರ್ಚೇಸಿಂಗ್ ಪವರ್ ಆಫ್ ಮನಿ ಆರ್ ದಿ ಕರೆಂಟ್ ವ್ಯಾಲ್ಯೂ ಆಫ್ ಇಟ್. ಈಗ ನಾವು ಕರೆಂಟ್ ಅಸೆಟ್ಸ್ ವ್ಯಾಲ್ಯೂವನ್ನು ಕರೆಕ್ಷನ್ಸ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಬೇಸಾಗಿ ನಾವು ಪರ್ಚೇಸಿಂಗ್ ಪವರ್ ಆಫ್ ಮನಿ ಎಷ್ಟಿದೆ ಅನ್ನೋದನ್ನು ನೋಡ್ತೀವಿ, ಅಥವಾ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದ್ರ ಬೇಸ್ ಮೇಲೆ ಡಿಸಿಷನನ್ನು ತೊಗೊಳ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವು ಅಪ್ರಾಕ್ಸಿಮೇಷನ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂದಾಗೂ ಕೂಡ ನಾವು ಈ ಟೆಕ್ನಿಕ್ಸನ್ನು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಅದ್ರ ಜೊತೆಗೆ ಇನ್ ಅಡಿಟಿಂಗ್, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಆರ್ ಕಾಮನ್ಲಿ ಯೂಸ್ಡ್. ಆ್ಯನ್ ಅಡಿಟರ್ ಡಿಟರ್ಮೈನ್ಸ್ ದಿ sample size of the book to be edited on the basis of error. ಇನ್ನು ಅಡಿಟಿಂಗ್ ಟೈಮಲ್ಲಿ ನೋಡಬೇಕಾಗಿತ್ತು ಅಂತಂದರೆ ಸ್ಯಾಂಪ್ಲಿಂಗ್ ಬೇಸ್ ಮೇಲೆ ಕೂಡ ಅಡಿಟರು ವರ್ಕ್ ಮಾಡ್ತಾ ಬರ್ತಾನೆ. ಸೊ ಎಲ್ಲವನ್ನು ಇನ್ ಡೀಟೇಲಾಗಿ ನೋಡೋಕ್ಕಾಗಿಲ್ಲ ಅಂದರೂ ಕೂಡ ಸ್ಟ್ಯಾಟಿಸ್ಟಿಕ್ ಬೇಸ್ ಮೇಲೆ, ಸ್ಯಾಂಪ್ಲಿಂಗ್ ವ್ಯಾಲ್ಯೂಸ್ ಬೇಸ್ ಮೇಲೆ ಅವನ ಎರರ್ಸನ್ನು ನೋಡ್ತಾ ಬರ್ತಾನೆ. ಈ ರೀತಿಯಾಗಿ ಕೂಡ ಅಡಿಟಿಂಗ್ ಫೀಲ್ಡಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ತುಂಬಾ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ದ ನೆಕ್ಸ್ಟ್ ಫೀಲ್ಡ್ ಈಸ್ natural and social science. Statistics plays
a vital role in almost all the natural and social science. Statistical methods are commonly used for analyzing the experimental results, testing their significance in biology, physics, chemistry, mathematics, research chambers for commerce, sociology, business, public administration, communication and information technology, etc. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ ಅಂತಕ್ಕಂಥದ್ದು ಬರೀ ಕಮರ್ಷಿಯಲ್ ಅಷ್ಟೇ ಅಲ್ಲದೆ ನ್ಯಾಚುರಲ್ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಸೊ ಸ್ಟ್ಯಾಟಿಸ್ಟಿಕ್ ಮೆಥಡ್ಸನ್ನು ಕಾಮನ್ ಆಗಿ ಎಲ್ಲ ಕಡೆ ನಾವು ಅನಲೈಸಿಂಗ್ ಮತ್ತು ಎಕ್ಸ್ಪಿರಿಮೆಂಟಲ್ ರಿಸಲ್ಟ್ ಬೇಸ್ ಮೇಲೆ ಯೂಸ್ ಮಾಡ್ತಾ ಬರ್ತೀವಿ. ಟೆಸ್ಟಿಂಗ್ ದೇರ್ ಸಿಗ್ನಿಫಿಕೆನ್ಸನ್ನು, ಬಯಾಲಜಿನಲ್ಲಿ ಸಿಗ್ನಿಫಿಕೆನ್ಸನ್ನು ಟೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಕಾಮರ್ಸ್ ಫೀಲ್ಡಲ್ಲಿ ರಿಸರ್ಚ್ ಚೇಂಬರ್ಸ್ನ ನೋಡೋದಾಗಿರ್ಬೋದು, ಸೋಷಾಲಜಿಯಲ್ಲಾಗಿರ್ಬೋದು, ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಮೆಥಡಾಲಜಿ ಅಲ್ಲಾಗಿರ್ಬೋದು, ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಪ್ರತಿ ಒಂದು ಫೀಲ್ಡಲ್ಲಿ ಕೂಡ ನಾವಿಂದು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆನ್ಸನ್ನು ನೋಡ್ತಾ ಬರ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಇನ್ ಅಸ್ಟ್ರೋನಮಿ. Astronomy is one of the oldest branches of statistical study. It deals with the measurement of distance, sizes, masses and densities of heavenly bodies by means of observations. During these measurements, errors are unavoidable. So most probable measurements are founded by the using statistical methods. For example, the distance of moon from the earth is measured. Since old days, the astronomers have been used statistical methods like method of least squares for finding the movement of the stars. ಈಗ ನಮಗೆ ಅಸ್ಟ್ರೋನಮಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸನ್ನು ನೋಡಬೇಕಾಗಿತ್ತು ಅಂದರೆ, ಮೆಜರ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಕೂಡ ನಾವು ಈ ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಬರೀ ನಮಗೆ ಬ್ಯಾಂಕು ಅಥವಾ ಗೌರ್ಮೆಂಟ್ಸ್ ಡಿಸಿಷನ್ಸ್ ಆಗಿರ್ಬೋದು, ಕಾಮರ್ಸ್ ಫೀಲ್ಡಲ್ಲಾಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಅಸ್ಟ್ರೋನಮಿನಲ್ಲಿ ಸ್ಟಡಿ ಮಾಡಬೇಕಾದಾಗೂ ಕೂಡ ನಾವು ಈ ಒಂದು ಸ್ಟ್ಯಾಟ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಈ ಒಂದು ಅಸ್ಟ್ರೋನಮಿ ಅಂತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಕನ ಒಂದು ಓಲ್ಡೆಸ್ಟ್ ಬ್ರ್ಯಾಂಚ್. ಜೊತೆಗಿದು ಸೈಜಸ್ ಆಗಿರ್ಬೋದು, ಮಾಸಸ್ ಆಗಿರ್ಬೋದು, ಡಿಸ್ಟೆನ್ಸಿಟಿ ಆಗಿರ್ಬೋದು, ಅವೆಲ್ಲದ್ರ ಬಗ್ಗೆನೂ ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಸ್ಟೆನ್ಸ್ ಫ್ರಮ್ ದಿ ಮೂನ್ ಟು ಅರ್ತ್ ಮೆಜರ್ ಮಾಡಿದರು, ಅಂದರೆ ಚಂದ್ರನಿಂದ ಭೂಮಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಮೆಜರ್ ಮಾಡ್ತಾರೆ. ಸಿನ್ಸ್ ಓಲ್ಡೆಸ್ಟ್ ಡೇಸ್ ದ ಅಸ್ಟ್ರೋನೋಮರ್ಸ್ ಹ್ಯಾವ್ ಬಿನ್ ಯೂಸ್ಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಲೈಕ್ ಲೀಸ್ಟ್ ಸ್ಕ್ವಯರ್ಸ್ ಫಾರ್ ಫೈಂಡಿಂಗ್ ದಿ ಮೂಮೆಂಟ್ ಆಫ್ ದಿ ಸ್ಟಾರ್. ಇಂದಿನ ದಿನಗಳಲ್ಲಿ ನಕ್ಷತ್ರಗಳ ಚಲಾವಣೆನ ಮೂಮೆಂಟನ್ನು ತಿಳ್ಕೊಳ್ಳೋದಕ್ಕೆ ಸ್ಟ್ಯಾಟಿಸ್ಟಿಕ್ನಲ್ಲಿ ಬರ್ತಕ್ಕಂಥ ಒಂದು ಲೀಸ್ಟ್ ಸ್ಕ್ವಯರ್ ಅಂತಕ್ಕಂಥ ಮೆಥಡನ್ನು ಯೂಸ್ ಮಾಡಿ ಆ ಒಂದು ಸ್ಟಾರ್ಸ್ ಮೂಮೆಂಟನ್ನು ಕೂಡ, ನಕ್ಷತ್ರಗಳ ಮೂಮೆಂಟನ್ನು ಕೂಡ ಸ್ಟಡಿ ಮಾಡಿದರು, ತಿಳ್ಕೊಂಡ್ರು. ಈ ರೀತಿಯಾಗಿ ಸ್ಟ್ಯಾಟಿಸ್ಟಿಕ್ ಅಂತಕ್ಕಂಥದ್ದು ಎಲ್ಲ ಫೀಲ್ಡಲ್ಲಿ ಕೂಡ ಇಂಪಾರ್ಟೆಂಟ್ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದಿ ಸ್ಟ್ಯಾಟಿಸ್ಟಿಕ್ಸ್. ಥ್ಯಾಂಕ್ ಯು.